ನಮಸ್ಕಾರ ಸ್ಟೂಡೆಂಟ್ಸ್. ಸೊ ಇವತ್ತು ನೀವು ರೇ ಆಪ್ಟಿಕ್ಸ್ ಬೇಸಿಕ್ಸ್ ಪಾರ್ಟ್ 4 ನೋಡ್ತೀರಾ. ಸೊ ಇದಕ್ಕಿಂತ ಮುಂಚೆ ನಾವು 3 ಪಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಪಾರ್ಟಲ್ಲಿ ನೀವು ರಿಫ್ಲೆಕ್ಷನ್ ಬಗ್ಗೆ ಓದಿದ್ದೀರಾ ಇನ್ ಡೀಟೇಲ್, ಸೆಕೆಂಡ್ ಪಾರ್ಟಲ್ಲಿ ರಿಫ್ರಾಕ್ಷನ್ ಬಗ್ಗೆ ಓದಿದ್ದೀರಾ, ಥರ್ಡ್ ಪಾರ್ಟಲ್ಲಿ ಟೈಪ್ಸ್ ಆಫ್ ಮಿರರ್ ಬಗ್ಗೆ ಓದಿದ್ದೀರಾ, ವಾಟ್ ಈಸ್ ಎ ಪ್ಯಾರಾಕ್ಸೆಲ್ ರೇಸ್ ಓದಿದ್ದೀರಾ, ವಾಟ್ ಈಸ್ ಫೋಕಸ್, ವಾಟ್ ಈಸ್ ಎ ಪೋಲ್, ವಾಟ್ ಈಸ್ ಎ ಸೆಂಟರ್ ಆಫ್ ಕರ್ವೇಚರ್, ಅದೆಲ್ಲ ನೀವು ಫಸ್ಟ್ 3 ಪಾರ್ಟ್ಸಲ್ಲಿ ಸ್ಟಡಿ ಮಾಡಿದ್ದಾರೆ. ಸೊ ಈ ರೇ ಆಪ್ಟಿಕ್ಸ್ ಬೇಸಿಕ್ಸ್ ಪಾರ್ಟ್ 4 ಅಲ್ಲಿ ಏನು ಸ್ಟಡಿ ಮಾಡ್ತೀರಿ ಅಂದರೆ ವಾಟ್ ಆರ್ ದ ರೂಲ್ಸ್ ಆಫ್ ಇಮೇಜ್ ಫಾರ್ಮೇಷನ್. ಅಂದರೆ ಇಮೇಜ್ ಫಾರ್ಮ್ ಆಗೋಕ್ಕೆ ಮಿರರ್ ಮ್ಯಾಗೆ ಸ್ವಲ್ಪ ರೂಲ್ಸ್ ಇದ್ದಾವೆ, ರೈಟ್? ಸೊ ಅದು ರೂಲ್ಸ್ ಏನೇನಿದಾವೆ ಅಂತ ನೀವು ಸ್ಟಡಿ ಮಾಡ್ತೀರಾ, ರೈಟ್? ಫಾರ್ ಬೋತ್ ಕಾನ್ಕೇವ್ ಮಿರರ್ ಆಸ್ ವೆಲ್ ಎಸ್ ಕಾನ್ವೆಕ್ಸ್ ಮಿರರ್. ಸೊ ನೀವು ಕಾನ್ಕೇವ್ ಕಾನ್ವೆಕ್ಸ್ ಏನಂತ ಆಗಿದ್ರೆ ಪಾರ್ಟ್ 3 ನೋಟ್ ಬರ್ಬೋದು, ರೈಟ್? ಸೊ ನಾವು ಬೇಸಿಕ್ಸ್ ನಾನು ತಗೋತೀನಿ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಏನಂದ್ರೆ ಅಂದರೆ ನಿಮ್ದು ಇರೋದು ಬೇಸಿಕ್ ಇದು ನಿಮ್ದು ಸ್ಫಿಯರ್ ಇರುತ್ತೆ, ರೈಟ್? ಇದು ಸ್ಫಿಯರ್ಗೆ ಇದು ನಿಮ್ದು ಸ್ಫಿಯರ್ ಇರುತ್ತೆ, ರೈಟ್? ಇದು ಸ್ಫಿಯರ್ಗೆ ಸಪೋಸ್ ನೀವು ಈ ಕಡೆ ಪೇಂಟ್ ಮಾಡ್ತಾರೆ. ಸೊ ದಿಸ್ ಪಾರ್ಟ್ ಏನು ಆಕ್ಟ್ ಆಗುತ್ತೆ, ಇದು ಪಾರ್ಟ್ ರೈಟ್ ಸೈಡ್ ಪಾರ್ಟ್ ಇರೋದು ನಿಮ್ಗೆ ಕಾನ್ಕೇವ್ ಮಿರರ್ ತರ ಆಕ್ಟ್ ಆಗುತ್ತೆ. ದಿಸ್ ಇಸ್ ಯುವರ್ ಕಾನ್ಕೇವ್ ಮಿರರ್, ರೈಟ್? ಕಾನ್ಕೇವ್ ಮಿರರ್ ಯಾಕಂತಾರೆ ನಾನು ಲಾಸ್ಟ್ ಪಾರ್ಟ್ 3 ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ನೋಡ್ಕೋಬಹುದು. ಸೊ ದಿಸ್ ರೈಟ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಯುವರ್ ಕಾನ್ಕೇವ್ ಮಿರರ್. ಸೊ ಲೆಫ್ಟ್ ಪಾರ್ಟ್ ಈ ಕಡೆ ಪೇಂಟ್ ಮಾಡ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಯುವರ್ ಕಾನ್ವೆಕ್ಸ್ ಮಿರರ್. ಸೊ ದಿಸ್ ಈಸ್ ಯುವರ್ ಕಾನ್ಕೇವ್ ಮಿರರ್. ಯಾಕಂದ್ರೆ ಗುಹೆ ತರ ಇದೆ, ಕೇವ್ ಅಂದ್ರೆ ಗುಹೆ. ಸೊ ಈ ಕಡೆ ಬಿಟ್ಟರೆ ಇದು ಒಂಥರ ಗುಹೆ ಇದೆ ಮಿರರ್, ರೈಟ್? ಸೊ ಇಟ್ ಈಸ್ ಕಾನ್ಕೇವ್ ಮಿರರ್. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಯುವರ್ ಕಾನ್ವೆಕ್ಸ್ ಮಿರರ್. ಇಲ್ಲಿ ರಿಫ್ಲೆಕ್ಟಿಂಗ್ ಸೈಡ್ ಚೇಂಜ್ ಆಗುತ್ತೆ. ರಿಫ್ಲೆಕ್ಟಿಂಗ್ ಸೈಡ್ ಇಲ್ಲಿ ಒಳಗಡೆ ಇದೆ, ಈ ಕಡೆ ರಿಫ್ಲೆಕ್ಟಿಂಗ್ ಸೈಡ್ ಈ ಕಡೆ ಇದೆ, ರೈಟ್? ಹೊರಗಡೆ ಇಲ್ಲಿ ಒಳಗಡೆ ಇದೆ, ಇಲ್ಲಿ ಹೊರಗಡೆ ಇದೆ, ರೈಟ್? ಸೊ ಇವತ್ತು ನೀವು ವಾಟ್ ಆರ್ ದ ರೂಲ್ಸ್ ಆಫ್ ಇಮೇಜ್ ಫಾರ್ಮೇಷನ್ ನೋಡ್ತೀರಾ, ರೈಟ್? ಸೊ ಇದು ಪಾರ್ಟ್ ಏನು. ಸೊ ಫಸ್ಟ್ ನೀವು ಸ್ಟಡಿ ಮಾಡಬೇಕಾಗಿದ್ದು ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಮ್ಯಾಗೆ ನೀವು ವಾಟ್ ಆರ್ ದ ರೂಲ್ಸ್ ಅನ್ನು ಸ್ಟಡಿ ಮಾಡ್ತೀರಾ, ರೈಟ್? ಸೊ ಫಸ್ಟ್ ರೂಲ್, ರೈಟ್? ಸೊ ಇದು ನಿಮ್ದು ಕಾನ್ಕೇವ್ ಮಿರರ್. ದಿಸ್ ಈಸ್ ಯುವರ್ ಕಾನ್ಕೇವ್ ಮಿರರ್, ರೈಟ್? ಸೊ ದ ಮಿಡ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಯುವರ್ ಪೋಲ್. ನೀವು ಪಾರ್ಟ್ 3 ನೋಡ್ಬೋದು ವಿಡಿಯೋ. ಸೊ ಅದರಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ವಿ ವಾಟ್ ಈಸ್ ಎ ಪೋಲ್, ವಾಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್, ವಾಟ್ ಈಸ್ ಫೋಕಸ್, ವಾಟ್ ಈಸ್ ಫೋಕಲ್ ಲೆಂತ್ ಅಂತ, ರೈಟ್? ಸೊ ದಿಸ್ ಈಸ್ ಎ ಪೋಲ್, ರೈಟ್? ಇದು ಪೋಲ್. ಸೊ ದಿಸ್ ಪಾರ್ಟ್ ಈಸ್ ಯುವರ್ ಸೆಂಟರ್ ಆಫ್ ಕರ್ವೇಚರ್, ರೈಟ್? ಇದು ನೀವು ಸ್ಫಿಯರ್ ಮಾಡಿದ್ರೆ ಸೊ ದಿಸ್ ವಿಲ್ ಬಿ ದ ಸೆಂಟರ್ ಆಫ್ ಯುವರ್ ಸ್ಫಿಯರ್. ಸೊ ಅದಕ್ಕೆ ಇದಕ್ಕೆ ಏನಂತೀರ, ಸೆಂಟರ್ ಆಫ್ ಯುವರ್ ಕರ್ವೇಚರ್ ಅಂತ, ರೈಟ್? ಸೊ ಫಸ್ಟ್ ರೂಲ್ ಏನಿದೆ, ಸೊ ದಿಸ್ ಸೊ ದ ಪ್ಯಾರಾಕ್ಸಿಯಲ್ ರೇಸ್ ಅಂದ್ರೆ ಪ್ಯಾರಾಕ್ಸಿಯಲ್ ರೇಸ್ ವಿಚ್ ಆರ್ ನಿಯರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಯುವರ್ CP is called as your ಪ್ಯಾರಾಕ್ಸಿಯಲ್ ಪ್ರಿನ್ಸಿಪಲ್ ಆಕ್ಸಿಸ್. ಇದು ಡಿಸ್ಟೆನ್ಸ್ ಏನಂತೀರ ನೀವು, ರೇಡಿಯಸ್ ಆಫ್ ಕರ್ವೇಚರ್, right? So these rays, incident ray of these incident, that is paraxial rays which are parallel to the principal axis, after hitting it should pass through the focus. ಇದಕ್ಕೆ ಏನಂತೀರ, focus. So this is the first rule. Parallel rays ಇದ್ರೆ principal axis ಗೆ after hitting the mirror it should pass through the focus. This is your first rule. That is the principal rays which are parallel to the principal axis, the paraxial rays which are parallel to principal axis, after hitting the mirror it should pass through the focus, right? So parallel rays idre after hitting it will pass through the focus. This is your first rule. So second rule ಏನಂದ್ರೆ, right? Same concave mirror, ಸೊ ಫಸ್ಟ್ ಇಲ್ಲಿ ಏನಿದೆ, ಟೋಟಲ್ ಆಗಿ 3 ಟರ್ಮ್ ಇದಾವೆ. ಫಸ್ಟ್ ಕಂಡೀಷನ್ ಏನಾಯ್ತು, ಪ್ಯಾರಲಲ್ ರೇಸ್ ಇತ್ತು, ಫೋಕಸ್ ಇಂದ ಪಾಸ್ ಆಯ್ತು. ಸೆಕೆಂಡ್ ಕೇಸ್, ಸಪೋಸ್ ಇನ್ಸಿಡೆಂಟ್ ರೇನೆ ಫೋಕಸ್ ಇಂದ ಪಾಸ್ ಆದ್ರೆ, ಸೊ ವಾಟ್ ವಿಲ್ ಹ್ಯಾಪನ್ ಇಫ್ ಇನ್ಸಿಡೆಂಟ್ ರೇ ಪಾಸ್ ಥ್ರೂ ದ ಫೋಕಸ್, ರೈಟ್? ಸೊ ಸಪೋಸ್ ಇನ್ಸಿಡೆಂಟ್ ರೇ ಫೋಕಸ್ ಇಂದ ಪಾಸ್ ಆದ್ರೆ ಹಿಟ್ ಆಗಿ ದಿಸ್ ವಿಲ್ ಬಿ ಬಿಕಮಿಂಗ್ ಪ್ಯಾರಲಲ್ ಟು ಯುವರ್ ಪ್ರಿನ್ಸಿಪಲ್ ಆಕ್ಸಿಸ್. ದಟ್ ಈಸ್ ದ ರೇಸ್, the incident ray after passing through the focus hitting the mirror, it will be parallel to the principal axis.
ಅಂದರೆ ಫೋಕಸ್ ಇಂದ ಪಾಸ್ ಆದರೆ ಹಿಟ್ ಆಗಿ ಇದು ರಿಫ್ಲೆಕ್ಟೆಡ್ ರೇ ಏನಂತ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇರುತ್ತೆ, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ರೈಟ್. ಸೊ ಫಸ್ಟ್ ಕಂಡೀಷನ್ ಏನು, ಪ್ಯಾರಲಲ್ ಇನ್ಸಿಡೆಂಟ್ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇದ್ದರೆ ಇಟ್ ವಿಲ್ ಪಾಸ್ ಥ್ರೂ ದ ಫೋಕಸ್, ದ ರಿಫ್ಲೆಕ್ಟೆಡ್ ರೇ ವಿಲ್ ಪಾಸ್ ಥ್ರೂ ದ ಫೋಕಸ್, right? The reflected ray will pass through the focus, right? ಈ ಕಡೆಯಿಂದ ಬರ್ಬೋದು, ಈ ಕಡೆಯಿಂದ ಬರ್ಬೋದು, but it will pass through the focus. Second, if the incident ray, if it pass through the focus after hitting the mirror, the reflected ray will be parallel to the principal axis. Iವೆರಡು parallel ಇದಾವೆ, right? So incident ray after passing through the focus, the reflected ray will be parallel to the principal axis. ಇದು ನಿಮ್ಮದು second condition, right? So third condition, suppose the incident ray center of curvature ಇಂದ ಪಾಸ್ ಆದರೆ ಏನಾಗುತ್ತೆ, right? in center of curvature ಇದು focus, ಇದು pole, right? Suppose okay, you concave mirror, right? Suppose the incident ray pass through the center of curvature, in pass aga, suppose the incident ray pass through the center of curvature, after hitting the mirror it will again go back in the same fashion, ಅಂದ್ರೆ ಈ ತರ ಬಂದ್ರೆ ಈ ತರ ಸೇಮ್ ಆಗಿ ಹೋಗುತ್ತೆ. If it pass through the center of curvature, that is incident ray after passing through the center of curvature, the reflected ray will follow the same path, ಅಂದ್ರೆ ಹಿಂಗ್ ಬಂದ್ರೆ ಸೇಮ್ ಆಗಿ ವಾಪಸ್ ಹೋಗುತ್ತೆ if it pass through the center of curvature. So first rule ಏನು, if it is parallel to the, if the incident ray is parallel to principal axis, the reflected ray will pass through the focus, right? It will pass through the focus. Second, if the center of if the incident ray pass through the focus, the reflected ray will be parallel to the principal axis. Andre incident ray focus ಇಂದ pass ಆದರೆ reflected ray will be parallel to the principal axis. Principal axis ಗೆ parallel ಇರುತ್ತೆ, right? Third condition, if the incident ray, if it pass through the center of curvature, incident ray center of curvature ಇಂದ pass ಆದರೆ the reflected ray will again pass through the center of curvature, ಅಂದ್ರೆ ಹಿಂಗ್ ಬಂದ್ರೆ ಹಿಂಗ್ ಹೋಗುತ್ತೆ. So reflected incident ray will pass through center of curvature, reflected ray will again retrace back and pass through the center of curvature, ಹಿಂಗ್ ಬಂದ್ರೆ ಹಿಂಗೆ ಪಾಸ್ ಆಗಿ ಹೋಗುತ್ತೆ. This is the third rule. Fourth rule, right? Fourth rule ಏನಂದ್ರೆ ಉಳಿದಿದ್ದೇನು pole, right? So ಇದು pole ಇದೆ, ಇದು ನಮ್ಮ ಸೆಂಟರ್ ಆಫ್ ಕರ್ವೇಚರ್, ಇದು ನಮ್ಮದು ಫೋಕಸ್, ರೈಟ್? ಫೋರ್ತ್ ರೂಲ್ ಏನಂದ್ರೆ ಇಲ್ಲಿ ರೈಟ್ ಫೋಕಸ್ ಇಂದ ಪಾಸ್ ಆಯ್ತು, ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಆಯ್ತು, ಪಾರಲ್ ಹೋಯ್ತು, ನೆಕ್ಸ್ಟ್ ಉಳಿದಿದ್ದು pole, right? So if incident ray, if it passes through the pole, right? If it passes through the pole, it will reflect at the same angle. ಅಂದ್ರೆ incident ray ಹಿಂಗ್ ಬಂದ್ರೆ reflected ray ಹಿಂಗ್ ಹೋಗುತ್ತೆ. This angle, ಇದೇನ್ angle ಆಗುತ್ತೆ, this angle with the principal axis. Incident ray angle made by the incident ray with the principal axis will be same as the reflected ray angle. ಇದು angle same ಆಗಿರುತ್ತೆ, right? That is incident ray after hitting the pole, it will reflect back in the same way, right? So in that case your this angle, that is incident angle will be equal to your reflected angle, that is the angle between your incident ray and your principal axis will be equal to the angle between your reflected ray and the principal axis. So these are the four rules for your concave mirror. So I'll repeat again. So first condition, if the rays are parallel to the principal axis, after hitting it will pass through the focus, that is the first condition. Second rule, if the incident ray pass through the focus, the reflected ray will be parallel to the principal axis. Third condition, if the incident ray passes through the center of curvature, it after hitting the mirror or the reflected ray will be retraced back by passing through the center of curvature. ಅಂದ್ರೆ ನೀವು center of curvature ಇಂದ ಪಾಸ್ ಆದ್ರೆ reflected ray ಮತ್ತೆ center of curvature ಇಂದ retrace ಕೊಡುತ್ತೆ, ಅಲ್ಲಿಂದಾನೆ ಪಾಸ್ ಆಗುತ್ತೆ. Fourth condition, if the incident ray passes through the pole, right? Incident ray hit the pole, then the reflected ray
will be equal to your incident angle, that is your angle of incident, that is angle between your incident ray and principal axis will be equal to the angle between your reflected ray and the principal axis. Idu nimdu incident ray, idu nimdu reflected ray, idu nimdu principal axis. Idu nimdu principal axis. So incident ray angle will be equal to your reflected angle if it hits the pole, right? So idu nalu condition concave mirror silver, right? So now convex mirror do condition nodona, okay? ಕಾನ್ವೆಕ್ಸ್ ಮಿರರ್ ಈ ಥರ ಸೇಮ್ ಕಂಡೀಷನ್ ಇರುತ್ತೆ, ಅದರಿಂದ ರಿಫ್ಲೆಕ್ಷನ್ ಸ್ವಲ್ಪ ಚೇಂಜ್ ಆಗುತ್ತೆ, ರೈಟ್? ಸೇಮ್ ಥಿಂಗ್, ದಿಸ್ ಇಸ್ ಕಾಲ್ಡ್ ಆಸ್ ಯುವರ್ ಪೋಲ್, ಕರೆಕ್ಟ್? ಆದರೆ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಈ ಕಡೆ ಬರಲ್ಲ, ಸೆಂಟರ್ ಆಫ್ ಕರ್ವೇಚರ್ ಬರೋದು ಈ ಸೈಡ್. ಯಾಕಂದ್ರೆ ಸ್ಪಿಯರ್ ಹೆಂಗಿರುತ್ತೆ, ಸೊ ದಿಸ್ ವಿಲ್ ಬಿ ಯುವರ್ ಸ್ಪಿಯರ್, ರೈಟ್? ದಿಸ್ ವಿಲ್ ಬಿ ಯುವರ್ ಸ್ಪಿಯರ್. ಸ್ಪಿಯರ್ ಅಂದ್ರೆ ಸೆಂಟರ್ ಈ ಕಡೆ ಬರುತ್ತೆ ಸ್ಪಿಯರ್ದು. ದಿಸ್ ಇಫ್ ಐ ಕನ್ಸಿಡರ್ ಆಸ್ ಎ ಸ್ಪಿಯರ್ ಆರ್ ಸರ್ಕಲ್, ಸೆಂಟ್ರಲ್ ಬರುತ್ತೆ ಈ ಕಡೆ ಬರುತ್ತೆ, ರೈಟ್? ಸೊ ಇಲ್ಲಿ ಏನಾಗುತ್ತೆ, ವರ್ಚುವಲ್ ಇಮೇಜ್ ಫಾರ್ಮ್ ಆಗ್ತಾ, ಅವೆಲ್ಲ ರಿಯಲ್, ಇದೆಲ್ಲ ವರ್ಚುವಲ್, ರೈಟ್? ಸೊ ಈ ಕಡೆ ಬರಲ್ಲ, ಒಂದು ಈ ಕಡೆ ಬರುತ್ತೆ, ಸೆಂಟರ್ ಆಫ್ ಕರ್ವೇಚರ್, ರೈಟ್? ಓಕೆ, ಸೆಂಟರ್ ಆಫ್ ಈ ಕಡೆ ಸ್ವಲ್ಪ ದೂರ ತಗೋತೀನಿ, ಝೂಮ್ ಮಾಡಿ. ದಿಸ್ ವಿಲ್ ಬಿ ಯುವರ್ ಫೋಕಸ್ ಅಂಡ್ ದಿಸ್ ವಿಲ್ ಬಿ ಯುವರ್ ಸೆಂಟರ್ ಆಫ್ ಕರ್ವೇಚರ್, ರೈಟ್? ಸೊ ರೈಟ್ ಸೈಡ್ ಬರುತ್ತೆ ಇನ್ ಸೆಂಟರ್ ಆಫ್ ಕರ್ವೇಚರ್ ಫೋಕಸ್ ಇನ್ ಕಾನ್ವೆಕ್ಸ್ ಮಿರರ್, ಬಟ್ in concave mirror alli left side barutte, and so now when the rays are parallel to the principal axis, it is same, this is your principal axis, illi varga nim principal axis antare, right? So the rays which are parallel to the principal axis, after hitting it will go like, it will pass through the focus anta, that is idike antara parallel paraxial rays, right? So which are close to the principal axis. Okay, ಇದು parallel ಆಗಿದ್ರೆ, so this parallel after hitting these rays, after hitting the mirror, it will pass through the focus. ಅದರ focus ಇರೋದು right hand side, right? So ಇದೇನಾಗುತ್ತೆ, ನಾವು ಹಿಂದ್ಗಡೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. So after producing it back, it will pass through the focus. So ಇದು ನಮಗೆ ಬರೋದು ವರ್ಚುವಲ್ ಇಮೇಜ್ ಬರುತ್ತೆ. Okay, ಅದ ನೆಕ್ಸ್ಟ್ ಫಿಫ್ತ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ, ವಾಟ್ ಇಸ್ ವರ್ಚುವಲ್ ಇಮೇಜ್ ಅಂತ, ವಾಟ್ ಇಸ್ ವರ್ಚುವಲ್ ಇಮೇಜ್, ವಾಟ್ ಇಸ್ magnification, right? Next, so this is your principal axis, the rays which are parallel to principal axis, after hitting the mirror, it will pass through the focus, right? That is the first condition. Concave allu same ee ತರ ಇದೆ. Concave mirror ಅಲ್ಲಿ ಯಾವ ತರ ಇತ್ತು, ಇದು ನಿಮ್ಮದು ಸೆಂಟರ್ ಆಫ್ ಕರ್ವೇಚರ್ ಈ ಕಡೆ ಫೋಕಸ್ ಇಲ್ಲಿ ಬಂತು, ಸೆಂಟರ್ ಆಫ್ ಕರ್ವೇಚರ್ ಈ ಕಡೆ parallel and pass through the focus, right? The same condition. Second condition ಏನಂದ್ರೆ, suppose the rays are passing through the focus, ಇದು ನಮ್ಮ ಪೋಲ್ ಆಯ್ತು, ಈ ಫೋಕಸ್ ಗೆ ಪಾಸ್ ಆದ್ರೆ ಈ ತರ ಫೋಕಸ್ ಇಂದ ನಿಮಗೆ ಇನ್ಸಿಡೆಂಟ್ ರೇ ಪಾಸ್ ಆದ್ರೆ, suppose the incident ray are passing through focus, right? It will be parallel to your principal axis, right? So incident ray, if it is passing through the focus, ಇದು ವರ್ಚುವಲ್ ಆಗಿ ಪ್ರೊಡ್ಯೂಸ್ ಮಾಡ್ತೀವಿ ಬ್ಯಾಕ್ ಸೈಡ್, ಅದು ಇನ್ ಡೀಟೇಲ್ ನೀವು ನೆಕ್ಸ್ಟ್ ಫಿಫ್ತ್ ಪಾರ್ಟ್ ಅಲ್ಲಿ ಅನಲೈಸ್ ಮಾಡಬಹುದು, ಯಾಕಂದ್ರೆ ಸೈನ್ ಕನ್ವೆನ್ಷನ್ ಬರುತ್ತೆ, ರೈಟ್? ಸೊ ಇನ್ಸಿಡೆಂಟ್ ರೇ, ಇಫ್ ಇಟ್ ಈಸ್ ಪಾಸಿಂಗ್ ಥ್ರೂ ದ ಫೋಕಸ್, ರೈಟ್? ಇನ್ಸಿಡೆಂಟ್ ರೇ ಪಾಸಿಂಗ್ ಥ್ರೂ ದ ಫೋಕಸ್, ಇಟ್ ವಿಲ್ ಬಿ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಈ ಕಾನ್ಕೇವ್ ಅಲ್ಲಿ ಹೆಂಗಿರುತ್ತೆ, ಈ ತರ ಇತ್ತು. ಸೊ ಫೋಕಸ್, ದಿಸ್ ವಾಸ್ ಯುವರ್ ಸೆಂಟರ್. So focus ಇಂದ ಪಾಸ್ ಆದ್ರೆ, right? How it was going? It was going parallel to the principal axis. It's same. Incident ray, if it passes through the focus, it is going parallel to the principal axis. Same way. The incident ray, ಇದು incident ray ಇದೆ. If it is passing through the focus and produce backwards ಮಾಡೋಣ, it is passing through the focus.
the reflected ray will be parallel to the principal axis. Idu nimdu second condition. Right. Third condition. Third condition. Okay, I think answer. Okay, I'll do one thing. I'll rub this part. So third part ಏನಿದೆ ನಿಮ್ಮ center of curvature ಇಂದ pass ಆಗಬೇಕು. Center of curvature, right? So third rule ಏನಂದ್ರೆ if first part ಅಲ್ಲಿ ಏನಾಯ್ತು, the rays were parallel to principal axis, it passed through the focus. Second condition, the rays are passing through the focus, the reflected ray was parallel to the principal axis. Third part ಏನಂದ್ರೆ the incident ray, if it is passing through the center of curvature ಅಂದ್ರೆ ಈ ತರ, if it was passing through center of curvature, again it will be reflected back in the same as a same ray, ಅಂದ್ರೆ ರಿಫ್ಲೆಕ್ಷನ್ ಈ ತರನೇ ಬರುತ್ತೆ, ಅಂದ್ರೆ ಈ ತರ ಹಿಟ್ ಆಗಿ ಈ ತರನೇ. ಇನ್ನು ಕಾನ್ಕೇವ್ ಅಲ್ಲಿ ಹೆಂಗ್ ಹೋಗಿದ್ರೆ ಸೆಂಟರ್ ಆಫ್ ಕರ್ವೇಚರ್, ಇದು ಫೋಕಸ್, ಸೆಂಟರ್ ಆಫ್, ಓಕೆ ಒನ್ ಸೆಕೆಂಡ್, ಫೋಕಸ್, ದಿಸ್ ವಾಸ್ ಯುವರ್ ಸೆಂಟರ್ ಆಫ್ ಕರ್ವೇಚರ್, ರೈಟ್? ಸೆಂಟರ್ ಆಫ್ ಕರ್ವೇಚರ್ ಇಂದ ಪಾಸ್ ಆದ್ರೆ ಇಟ್ ವಾಸ್ ಅಗೇನ್ ಕಮಿಂಗ್ ಬ್ಯಾಕ್ ಇನ್ ದ ಸೇಮ್ ಫ್ಯಾಷನ್, ರೈಟ್? ಸೊ ಸೆಂಟರ್ ಆಫ್ ಕರ್ವೇಚರ್ ಹಿಂಗ್ ಬಂದ್ರೆ ಸೇಮ್ ಫ್ಯಾಷನ್ ಅಲ್ಲಿ ನಿಮ್ದು ರಿಫ್ಲೆಕ್ಟೆಡ್ ರೇನು ಸೇಮ್ ಪಾತ್ ಅಲ್ಲಿ ಹೋಗ್ತಿತ್ತು, ರೈಟ್? ಈ ಕಾನ್ವೆಕ್ಸ್ ಅಲ್ಲೂ ಸೇಮ್ ಆಗುತ್ತೆ. ಸೊ ಇನ್ಸಿಡೆಂಟ್ ರೇ ಹಿಂಗ್ ಹಿಟ್ ಆದಾಗ ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡ್ತೀನಿ, ಎಲ್ಲಿ ಟಚ್ ಆಗ್ತಿದೆ, ಸೆಂಟರ್ ಆಫ್ ಕರ್ವೇಚರ್ ಟಚ್ ಆಗ್ತಿದೆ. ಸೊ ದ ರಿಫ್ಲೆಕ್ಷನ್ ವಿಲ್ ಆಲ್ಸೋ ಬಿ ಸೇಮ್, ಹಿಂಗ್ ಟಚ್ ಆಗಿ ಹಿಂಗೆ ಬರುತ್ತೆ, ಈ ತರ ಟಚ್ ಆಗಿ ಸೇಮ್ ಆಗಿ ರಿಪೀಟ್ ಆಗಿ ಬ್ಯಾಕ್ ಆಗುತ್ತೆ. ಸೊ ದೀಸ್ ಆರ್ ದ ರೂಲ್ಸ್ ಆಫ್ ಫಾರ್ಮೇಶನ್, ರೂಲ್ಸ್ ಆಫ್ ಇಮೇಜ್ ಫಾರ್ಮೇಶನ್ ಇನ್ ಕಾನ್ವೆಕ್ಸ್ ಆಸ್ ವೆಲ್ ಆಸ್ ಯುವರ್ ಕಾನ್ಕೇವ್ ಮಿರರ್, ರೈಟ್? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ ಇದರದ್ದು ಇನ್ನು ಡೀಟೇಲ್ ಅನಾಲಿಸಿಸ್ ಫಾರ್ ಕಾನ್ವೆಕ್ಸ್ ಆಸ್ ವೆಲ್ ಆಸ್ ಕಾನ್ಕೇವ್ ಮಿರರ್ ಮಾಡೋಣ, ಮತ್ತು ಸೈನ್ ಕನ್ವೆನ್ಷನ್ ಓದೋಣ. ಓಕೆ, ಥ್ಯಾಂಕ್ ಯು.